ಹಾಯ್ ಹಲೋ ನಮಸ್ಕಾರ. ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಮ್ ಬಡ್ಗೇರ್. ಇವತ್ತಿನ ಗೇಮ್ ಚೇಂಜರ್ ವಿಶೇಷ ಕಾರ್ಯಕ್ರಮದ ಅತಿಥಿ ಒಬ್ಬ ಅದ್ಭುತವಾದಂಥ ವ್ಯಕ್ತಿತ್ವವನ್ನು ಹೊಂದಿರುವಂಥವರು. ಸಮಾಜಮುಖಿ ಕಾರ್ಯಗಳನ್ನು ಮಾಡುವ ಹಂಬಲದಲ್ಲಿದ್ದಾರೆ. ಆ ಕಾರ್ಯಗಳನ್ನು ಇವತ್ತಿಗೂ ಕೂಡ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಮತ್ತೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ಅವರು ಈಗ ಕಾಲಿಟ್ಟಿದ್ದಾರೆ, ಯಶಸ್ವಿಯಾಗಿ ಮುನ್ನಡೀತಾ ಇದ್ದಾರೆ. ಇದರ ಜೊತೆಗೆ ಝೀರೋಯಿಂದ ಹೀರೋ ಆಗುವತ್ತ ಅವರ ಹೆಜ್ಜೆ ಯಾರೂ ಅಲ್ಲ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಉಗಾರ ಗ್ರಾಮದ ಶ್ರೀ ಪ್ರಕಾಶ್ ರಾಜ್ ಮಾನೆಯವರು. ಅವರು ಸ್ವತಃ ನನ್ನ ಜೊತೆಗಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ನೀವು ಒಂದು ಅನ್ನದಾತರಾಗಿದ್ದೀರಿ ವಿದ್ಯಾರ್ಥಿಗಳಿಗೆ. ಇದರ ಜೊತೆಗೆ ಉದ್ಯಮ ಕ್ಷೇತ್ರದಲ್ಲೂ ಕೂಡ ತೊಡಗಿಸಿಕೊಂಡಿದ್ದೀರಿ, ಸಮಾಜಮುಖಿ ಕಾರ್ಯಗಳನ್ನು ಕೂಡ ಮಾಡ್ತಾ ಇದ್ದೀರಿ. ಏನು ಹೇಳ್ತೀರಿ ಮೊದಲಿಗೆ? ನಮಸ್ಕಾರ, ನಾನು ಪ್ರಕಾಶ್ ರಾಜಮಾಣಿ. ನಾನು ಈಗ ನಮ್ಮ ಗೌರ್ಮೆಂಟ್ ಸ್ಕೀಮಿಂದ ಬಿಸಿ ಊಟ ಮಿಡ್ ಡೇ ಮೀಲ್ ಸ್ಕೀಮ್ ಇದೆ, ಅದು ಟೆಂಡರ್ ಹಿಡಿದೀವಿ. ಒಂದು ಟೋಟಲ್ 25 ಸ್ಕೂಲ್ ಇದೆ. ಒಂದು 8,000 ಮಕ್ಕಳಿಗೆ ಊಟ ಡೈಲಿ ಸಪ್ಲೈ ಮಾಡ್ತೀವಿ. ಆಮೇಲೆ ಇದು ನಮಗೆ ಕ್ಷೀರ್ ಭಾಗ್ಯ ಯೋಜನೆಯಿಂದ ಹಾಲು ಸಪ್ಲೈ ಮಾಡ್ತೀವಿ. ಆಮೇಲೆ ಬಾಳೆಹಣ್ಣ, ತತ್ತಿ, ಇವೆಲ್ಲ ಮಟ್ಟಿ ಎಲ್ಲ ಕಡೆ ಸಪ್ಲೈ ಮಾಡ್ತೀವಿ. ಓಕೆ. ಸೊ ಸರ್ಕಾರದಿಂದ ಟೆಂಡರ್ ಕರೀತಾರೆ, ನೀವು ಟೆಂಡರ್ ತೆಗೆದುಕೊಂಡಿದ್ದೀರಿ. ಹೌದು. ಆ ನಿಟ್ಟಿನಲ್ಲಿ ಈಗ 8,000 ವಿದ್ಯಾರ್ಥಿಗಳಿಗೆ ನಿಮ್ಮ ಹಲವು ಬ್ರಾಂಚ್ಗಳಿಂದ, ಅಂದರೆ ಎಷ್ಟು ಬ್ರಾಂಚ್ಗಳಿದಾವೆ ಅಂದರೆ? ನಮ್ಮ 4 ಬ್ರಾಂಚ್ ಇದಾವೆ. ಸೊ 4 ಬ್ರಾಂಚ್ಗಳಿಂದ 8,000 ವಿದ್ಯಾರ್ಥಿಗಳಿಗೆ ಆಹಾರವನ್ನು ಸರಬರಾಜು ಮಾಡ್ತೀವಿ ಸರ್. ಎಷ್ಟು ಜನ ಇದ್ದಾರೆ ಸರ್ ನಿಮ್ಮ 4 ಬ್ರಾಂಚ್ಗಳಲ್ಲಿ ಕೆಲಸಗಾರರು? ಒಂದು 80 ಹೆಣ್ಣು ಅಂದರೆ ಲೇಡೀಸ್ ಇದ್ದಾರು. ಆಮೇಲೆ ಒಂದು 40 ತನ ಜೆಂಟ್ಸ್ ಹುಡುಗರು ಇದ್ದಾವೆ ಸರ್. ಸೊ 100-120 ಜನ ಕೆಲಸ ಮಾಡ್ತಾರೆ. ಹೌದು ಸರ್, ಹೌದು ಸರ್. ಸೊ ಹೆಂಗೆ ಹ್ಯಾಂಡಲ್ ಮಾಡ್ತೀರಿ ಸರ್ 8,000 ವಿದ್ಯಾರ್ಥಿಗಳನ್ನು? ಇದು ನಮ್ಮ ಟೀಮ್ ಚಲೋ ಇದೆ ಸರ್. ಎಲ್ಲ ಹುಡುಗರಾಗಲಿ, ಇವು ನಮ್ಮ ಲೇಡೀಸ್ ವರ್ಕರ್ಸ್ ಆಗಲಿ, ಎಲ್ಲ ಕಡೆ ಅಂದ್ರೆ ಅವರು ತಮ್ಮದು ಸ್ವಂತ ನಮ್ಮದು ಒಂದು ಇದು ನಾವು ಕೆಲಸಪೇಕ್ಷೆ ಅವರು ನಾವೆಲ್ಲ ನಮ್ದು ಒಂದು ಬಿಸಿ ಊಟದ ನಮ್ಮ ಕೈಯಾಗ ಸಿಕ್ಕಿದೆ. ಇದು ನಾವು ಒಳ್ಳೆಯದ ಎಲ್ಲ ಹುಡುಗರಿಗೆ ಫುಡ್ ತಯಾರು ಮಾಡಿ ಕೊಡೋಣ ಅಂತ ಅವರು ಎಲ್ಲರದು ಕಾಮಗಾರಿಕೆ ಎಲ್ಲರ ಒಳ್ಳೆ ಭಾವನೆ ಇದೆ. ಆ ಕಾರ್ಯಕ್ಕೆ ಎಲ್ಲ ಅವರು ನಮ್ಮ ಟೀಮ್ ಆಗಿದೆ, ಟೀಮ್ ವರ್ಕ್ ಮಾಡ್ತೀವಿ. ಆ ಕಾರ್ಯಕ್ಕೆ ಒಂದು 8,000 ಮಕ್ಕಳಿಗೆ ಸಪ್ಲೈ ಮಾಡ್ಬೋದು ಸರ್. ಸರ್, ಬಿಸ್ನೆಸ್ ಮಾಡೋದಕ್ಕೆ ಬೇರೆ ಬೇರೆ ಆಯ್ಕೆಗಳು ಕೂಡ ಸಾಕಷ್ಟು ಇರ್ತವೆ. ಆ ನಿಟ್ಟಿನಲ್ಲಿ ನೀವು ಆಯ್ದುಕೊಂಡಿರೋದಿದೆಯಲ್ಲ, ಇದು ಒಂದು ಅದ್ಭುತ ಅಂತಲೇ ಹೇಳ್ಬೋದು. ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಈಗ ನಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅಂತ ಒಬ್ರು ಆಗಿ ಹೋಗಿದ್ದಾರಲ್ಲ, ಅವರು ನಾವು ಮಾಡಿದಾಗ ಅವಾಗ ಆ ಟೈಮ್ಗೆ ಅವರು ಮಾಡಿದಾಗ ಅವ್ರು ಸೇವೆದಿದ್ದೀವಿ. ಅವರು ಸಿದ್ದೇಶ್ವರ ಅಪ್ಪ ಅವರು ನಮ್ಗೆ ಒಂದು ಮಾತು ಹೇಳ್ತಿದ್ರು ಪದೇ ಪದೇ. ಅಂದ್ರೆ ತಮ್ಗೆ ಯಾವಾಗೂ ದಾನ ಅಥವಾ ಅನ್ನ ನೀಡೋದು ಮಾಡಿದ ಒಂದು ಅವಕಾಶ ಸಿಕ್ತಂದ್ರೆ ಅದು ತಾವು ಮಾಡ್ತಾ ಒಂದು ಹಿಂಗೆ ಮಾತಿದಾಗ ಅಂದಿದ್ರು. ಅದೇ ಹಿಂಗೆ ಒಂದು ಕೆಲವು ದಿವಸದಲ್ಲಿ ಅದು ನಮ್ಗೆ ನಮ್ಮ ಇಲ್ಲೇ ಉಗಾರದಾಗ ಫಸ್ಟ್ ಸ್ಕೂಲ್ ಸಿಕ್ಕಿದೆ ಬಿಸಿ ಊಟ. ಅಂದ್ರೆ ಆ ಸಿಕ್ಕನ ಅನ್ನೋದು ಒಂದು ಟೆಂಡರ್ ಹಕ್ಕನ್ನು ಪಾಸ್ ಆಗೋಣ ಅದಿಂದ ಒಂದು ಸ್ಕೂಲ್ ಹಿಡ್ಕೊಂತ ಈಗ ಟೋಟಲ್ 25 ಸ್ಕೂಲ್ ಆಗಿದೆ. ಅಂದ್ರೆ ಅಪ್ಪ ಅವ್ರದ್ದು ಒಂದು ಆಶೀರ್ವಾದ. ಮತ್ತು ನಾವು ಒಟ್ಟು ಎಲ್ಲ ಮಂದಿ ಎಲ್ಲ ಚಲೋ ಮಂದಿ ಎಲ್ಲ ನಮ್ಮ ಬೆಂಬಲ ಇದ್ದಾರೆ. ಆ ಥರ ನಾವು ಹಂಗೆ ಒಂದೊಂದು ಸ್ಟೆಪ್ ಮುಂದೆ ಹಾಕೋತ್ ಹೊಂಟಿವಿ. ಈಗ ಇಷ್ಟೇ ನಾವು ಸ್ವಲ್ಪ ಈ ಕಡೆ ಎಲ್ಲ ಮಹಾರಾಷ್ಟ್ರ ಬಾರ್ಡರ್ ಅಲ್ಲ, ಈಗ ನಮ್ಮ ಶಿಕ್ಷಣ ಅದು ಮರಾಠಿ ಆಗಿದೆ. ಆದರೆ ಕನ್ನಡ ಮಾತಾಡೋದು ಸ್ವಲ್ಪ ಅಂದ್ರೆ ಸ್ಪಷ್ಟ ಭಾಷೆ ಅಷ್ಟ ಇದ್ದಾರೆ, ಆದರೆ ನಾವು ಮಾತಾಡ್ತೀವಿ. ಓಕೆ. ಸೊ ಈಗ 8,000 ವಿದ್ಯಾರ್ಥಿಗಳು ಅಂತ ಅಂದರೆ ಎಷ್ಟು ಶಾಲಾ ವಿದ್ಯಾರ್ಥಿಗಳು, ಎಷ್ಟು ಶಾಲೆಗಳಿದೆ? ಟೋಟಲ್ 25 ಸ್ಕೂಲ್ ಇದೆ ಸರ್. 25 ಸ್ಕೂಲ್ಗಳು. ಹೌದು ಸರ್. ಸೊ ಅದಾದ ನಂತರ ಇದುವರೆಗೂ ನಿಮ್ಮ ಬಗ್ಗೆ ಅಥವಾ ನಿಮ್ಮ ಕೆಲಸದ ಬಗ್ಗೆ ಏನು ಕಂಪ್ಲೇಂಟ್ ಬಂದಿಲ್ಲ ಸರ್? ಇಲ್ಲ ಸರ್, ಯಾವುದೂ ಕಂಪ್ಲೇಂಟ್ ಬಂದಿಲ್ಲ. ಆದರೆ ನಮ್ಮದು ಫಸ್ಟ್ ಇರೋದು ಒಂದು ಸ್ಕೂಲ್ ಇಲ್ಲಿ ಉಗಾರಕ್ಕೆ ಬಂದಿದೆ. ಆದರೆ ಟೋಟಲ್ ಈಗ ಅಥಣಿ ಮತ್ತು ಕಾಗವಾಡ ತಾಲೂಕಿನಲ್ಲಿ ಕೆಲವು 25 ಸ್ಕೂಲ್ ಎಲ್ಲ ಬಂದು. ಯಾಕಂದ್ರೆ ನಮಗೆ ಒಳ್ಳೆ ಕ್ವಾಲಿಟಿ, ಒಳ್ಳೆ ನಮ್ಮ ಅಂದರೆ ಎಲ್ಲ ಮಾಡೋ ಕೆಲಸ ಚಲೋ ಮಾಡ್ತೀವಿ. ಯಾವಾಗ ರೈಟ್ ಟೈಮ್ಗೆ ನಾವು ಫುಡ್ ಸಪ್ಲೈ ಮಾಡ್ತೀವಿ. ಇದೆಲ್ಲ ನೋಡಿ ಸ್ಕೂಲ್ ಹೆಚ್ಚಾಗಿ ಹೋಗಿ ಈಗ ಒಂದು ಒಳ್ಳೆ ಎಲ್ಲ ವಿದ್ಯಾರ್ಥಿಗೆ ನಾವು ಚಲೋ ಇದು ಮಾಡ್ತೀವಿ, ಫುಡ್ ಸಪ್ಲೈ ಮಾಡ್ತೀವಿ ಸರ್. ಸರ್, ನೀವು ಉದ್ಯಮದ ಜೊತೆಗೆ ಸಮಾಜ ಸೇವೆ ಮಾಡ್ತೀರಿ. ಅದಾದ ನಂತರ ಗೋವುಗಳನ್ನು ಸಾಕಿದ್ದೀರಿ. ಆ ಗೋವುಗಳನ್ನು ಸಾಕಿದ ರೀತಿಯನ್ನು ನೋಡ್ತಾ ಇದ್ರೆ ಗೊತ್ತಾಗುತ್ತೆ ನೀವು ಆ ಗೋವುಗಳನ್ನು ಎಷ್ಟು ಪ್ರೀತಿಸ್ತೀರಿ ಅಂತ ಹೇಳಿ. ನಿಜಕ್ಕೂ ಖುಷಿ ಆಗುತ್ತೆ. ಸೊ ಅದರ ಬಗ್ಗೆ ಮಾತನಾಡೋದಾದ್ರೆ ಸರ್? ಹೌದು ಸರ್, ಅದು ಗೋ
ಅಂದರೆ ಈಗ ಆಕಳ ಅಂದರೆ ಏನು ನಾವು ನಮ್ಮ ಮೊದಲಿಂದ ಕಾಲಿಂದ ಅದೊಂದು ಸಂಸ್ಕೃತಿ ಬಂದಿದೆ. ಓಕೆ. ಆದರೆ ಆಕಳದ ಸ್ವಲ್ಪ ನಮ್ಮ ಸಮೀಪ ಇತ್ತಂದ್ರೆ ಯಾವುದು ರೋಗ ಜೀವಾಂಶ ಯಾವುದು ಬರಂಗಿಲ್ಲ. ಹೆಚ್ಚಿನ ಪಾಸಿಟಿವ್ ಶಕ್ತಿ ಇರುತ್ತದೆ ಅದರಲ್ಲಿ. ಅದು ಆ ಥರದ್ದೇನು ಬಿಸಿಲ ಆಕಳ ಮೇಲೆ ಬೀಳ್ತಿದೆ. ಅದ್ರಾಗ ನಾವು ಸಾಕಿದ ಆಕಳದ ಕಪಿಲ ತಳಿದ್ರಿ ಅದು.